ತಮ್ಮ ಮಕ್ಕಳು ಶೈಕ್ಷಣಿಕವಾಗಿ ಚೆನ್ನಾಗಿ ಓದಲಿ ಅಂತ ಕೆಲ ಪೋಷಕರು ಏನು ಮಾಡ್ತಾರೆ ಅಂದರೆ ಸ್ಕೂಲ್ ಜೊತೆಗೆ ಟ್ಯೂಷನ್ಗೂ ಕೂಡ ಸೇರಿಸ್ತಾರೆ. ಆದರೆ ಇಲ್ಲೊಂದು ಟ್ಯೂಷನ್ನ ಶಿಕ್ಷಕಿ ವಿದ್ಯಾರ್ಥಿನಿಗೆ ಹೊಡೆದಿದ್ದಾರೆ ಅನ್ನುವಂತಹ ದೂರು ದಾಖಲಾಗಿದೆ. ಏನಿದು ಪ್ರಕರಣ, ಎಲ್ಲಿ ನಡೆದಿರೋದು ಡೀಟೇಲ್ಸ್ ನೋಡ್ಕೊಂಡು ಬರೋಣ ಬನ್ನಿ. ಬೆಂಗಳೂರಿನ ಪೋಷಕರೇ ಇಲ್ಲಿ ನೋಡಿ, ವಿದ್ಯಾರ್ಥಿಗಳಿಗೆ ಹಲ್ಲೆ ಮಾಡಿದ ಶಿಕ್ಷಕಿಯ ವಿರುದ್ಧ ದೂರು. ಶಾಲೆಗಳಂತೆ ಟ್ಯೂಷನ್ಗೂ ಗೈಡ್ಲೈನ್ಸ್ಗೆ ಒತ್ತಡ. ಬೆಂಗಳೂರಿನ ಸುಬೇದಾರ್ ಪಾಳ್ಯದಲ್ಲಿ ಶರ್ಮಿಳಾ ಅನ್ನೋರು ಟ್ಯೂಷನ್ ಅನ್ನು ನಡೆಸ್ತಿದ್ದಾರೆ. ಅಲ್ಲಿಗೆ ಯಶವಂತಪುರದ ನಿವಾಸಿ ಕವಿತಾ ತಮ್ಮ 8ನೇ ತರಗತಿ ವ್ಯಾಸಂಗ ಮಾಡ್ತಾ ಇರುವ ಮಗಳನ್ನ ಕಳುಹಿಸಿಕೊಡ್ತಾರೆ. ಆದ್ರೀಗ ಟ್ಯೂಷನ್ ಶಿಕ್ಷಕಿಯ ವಿರುದ್ಧ ಕವಿತಾ ಯಶವಂತಪುರ ಠಾಣೆಯಲ್ಲಿ ದೂರನ್ನು ಕೊಟ್ಟಿದ್ದಾರೆ. ತಮ್ಮ ಮಗಳಿಗೆ ಹಿಟ್ಟಿನ ಕೋಲಿನಿಂದ ಹೊಡೆದಿದ್ದಾರೆ ಅಂತೇಳಿ ಆರೋಪಿಸಿದ್ದಾರೆ. ಬಾಲಕಿಯ ಕೈ ಬೆರಳಿಗೆ ರಕ್ತ ಬರುವಂತೆ ಹೊಡೆದಿದ್ದು, ಇದನ್ನ ಪ್ರಶ್ನೆ ಮಾಡಿದ್ದಕ್ಕೆ ಮೊದಲು ಸರಿಯಾಗಿ ರೆಸ್ಪಾನ್ಸ್ ಅನ್ನ ಮಾಡಿಲ್ಲ. ಎಲ್ಲರಿಗೂ ಇದೇ ರೀತಿ ಟಾರ್ಚರ್ ಮಾಡ್ತಿದ್ದಾರೆ ಅಂತೇಳಿ ಬಾಲಕಿಯ ತಾಯಿ ಆರೋಪ ಮಾಡಿದ್ದಾರೆ. ಕನ್ನಡ ಬರೆದು ತೋರಿಸಿದ್ಲಂತ. ತೋರಿಸಿದಾಗ ನೆನ್ನೆ ಏನು ಓದಿದೀಯಾ ಅಂತ. ಮಿಸ್ ನಾನೇನು ಓದಿಲ್ಲ ಅಂತೇನು ಹೇಳಿದ್ದಾಳೆ. ಕೋಲ್ ತಗೊಂಡು, ದಪ್ಪ ಕೋಲು, ಮುದ್ದೆ ಕೋಲ್ಕಿಂತ ದಪ್ಪ ಇದೆ, ಅಷ್ಟು ದಪ್ಪ ಕೋಲಲ್ಲಿ ಹೊಡೆದಿದ್ದಾರೆ. ಇವಳ ಎಲ್ಲ ರಕ್ತ ಬಂದಂಗೆ ಹೊಡೆದು ಫುಲ್ಲು ಹೊಡೆದು ಕಳಿಸಿದ್ದಾರೆ. ಮನೆಗೆ ಬರೋಷ್ಟು ನೋಡಿದೆ, ನೀರು ಕುಡಿತಾ ಇದ್ಲು, ಮುಖ ಎಲ್ಲ ಫುಲ್ ರೆಡ್ ಆಗಿತ್ತು, ಕೈಯೆಲ್ಲ ಬ್ಲಡ್ ಬಂದಿತ್ತು, ಜಾಸ್ತಿ ಹೊಡೆದ್ಬಿಟ್ಟಿದ್ಲು. ನಮ್ಮ ಮನೆಯವರೆಲ್ಲ ಬಂದು ನಾವು ಹೋದ್ರಿ. ಹೋಗಿ ಕೇಳಿದರೆ, ರೀ ನಾನು ಇಲ್ಲಿ ಹೊಡೆದೇ ಇಲ್ಲ ರೀ, ಬ್ಲಡ್ ಹೆಂಗೆ ಬಂತು, ರೋಡಲ್ಲಿ ಹೋಗೋಕೆ ಗಿಚ್ಕೊಂಡು ಹೋಗ್ಬಿಟ್ಟಿರ್ತಾಳೆ ರೀ ಅಂತ ಹೇಳಿದ್ಲು. ಇನ್ನು ಮನೆಯಿಂದ ಟ್ಯೂಷನ್ಗೆ ಅಂತ ಹೋಗ್ತಿದ್ದ ಬಾಲಕಿಗೆ ಹಿಟ್ಟಿನ ಕೋಲಿನಲ್ಲಿ ಹಲ್ಲೆ ನಡೆಸಲಾಗಿದೆ. ಟ್ಯೂಷನ್ ಶಿಕ್ಷಕಿಯ ವಿರುದ್ಧ ಬಾಲಕಿ ಕಣ್ಣೀರನ್ನ ಹಾಕುತ್ತಲೇ ತನಗಾದ ನೋವನ್ನು ವಿವರಿಸಿದ್ದಾಳೆ. ಎಷ್ಟು ಹತ್ರು ಬೇಡಿದ್ರು ಬಿಡದೆ ಹೊಡೆದಿದ್ದಾರೆ ಅಂಥೇಳಿ ತನ್ನ ನೋವನ್ನು ತೋಡ್ಕೊಂಡಿದ್ದಾರೆ. ಅವತ್ತು ಬೆಳಗ್ಗೆ ನಾನು ಕನ್ನಡ ಬರೆದಿದ್ದೆ, ಕಲೆಕ್ಷನ್ಗೆ ಹೋಗ್ಬೇಕಾಯ್ತು, ಕಲೆಕ್ಷನ್ಗೆ ಹೋದೆ. ಕಲೆಕ್ಷನ್ ಮಾಡೋದು ಬಿಟ್ಟು ನೆನ್ನೆ ಏನು ಓದಿದೆ ಅಂತ ಓದಿಯೋಕ್ಕೆ ಸ್ಟಾರ್ಟ್ ಮಾಡೋದು ಬಿಟ್ಟಿಲ್ಲ. ಓದಿಯೋವಾಗ ಹೊಡಿತಾಯಿತ್ತು, ಅದು ಸುಮ್ಮನೆ ಓದಿಲ್ಲ. ಕೈ ಫ್ರ್ಯಾಕ್ಚರ್ ಆಯ್ತು, ನಾನು ಬಂದು ಕಾಸು ಕೊಡ್ತೀನಿ ಅಂತ ಹೇಳ್ಬಿಟ್ಟು ಹೊಡೆದು. ಆಮೇಲೆ ಮತ್ತೆ ಬಿಟ್ಟಿಲ್ಲ, ನನ್ನ ಮನೆಗೆ ವಾಪಸ್ ಬಿಟ್ಟಿಲ್ಲ. ನನಗೆ ಸ್ಕೂಲಿಗೆ ಟೈಮ್ ಆಗ್ತಾಯಿತ್ತು, ಅದು ಬಿಟ್ಟಿಲ್ಲ. ಆಮೇಲೆ ನಮ್ಮ ಮಮ್ಮಿಗೆ ಫೋನ್ ಮಾಡೋಕ್ಕಂದೆ ನನ್ನ ಫ್ರೆಂಡಿಗೆ, ಅವಳು ಹೋಗಿ ಫೋನ್ ಮಾಡಿ ಆಮೇಲೆ ನಮ್ಮ ಮಮ್ಮಿ ಬಂದಿದ್ದು. ನಾನು ಸಾರಿ ಕೇಳ್ತಾಯಿದ್ದು, ಅಯ್ಯಮ್ಮ ಅವ್ನು ಬಿಟ್ಟಿಲ್ಲ, ಹಂಗೆ ಹೊಡಿತಾಯಿದ್ಲು. ಬಾಲಕಿಯ ಕೈ, ಹೊಟ್ಟೆಯ ಭಾಗಕ್ಕೆ ಏಟು ಕೊಟ್ಟ ಶಿಕ್ಷಕಿಯ ವಿರುದ್ಧ ಪೋಷಕರು ಯಶವಂತಪುರ ಠಾಣೆಗೆ ದೂರನ್ನು ಕೊಟ್ಟಿದ್ದಾರೆ. ಶಾಲೆಗಳಲ್ಲಿಯೇ ಮಕ್ಕಳಿಗೆ ಹೊಡೆಯಲ್ಲ, ಆದರೆ ಟ್ಯೂಷನ್ನಲ್ಲಿ ರಕ್ತ ಬರುವಂತೆ ಹೊಡೆದಿದ್ದಾರೆ. ಕೂಡಲೇ ಶಾಲೆಗಳಂತೆ ಟ್ಯೂಷನ್ಗಳಿಗೂ ಕೂಡ ಗೈಡ್ಲೈನ್ಸ್ ಬೇಕು ಅಂಥೇಳಿ ಪೇರೆಂಟ್ಸ್ ಒತ್ತಾಯ ಮಾಡ್ತಿದ್ದಾರೆ. ಇದು ಏನಾಗಿದೆ ಅಂದರೆ, ಇವಾಗ ಸ್ಕೂಲಲ್ಲಿ ಹೊಡಿಬಾರ್ದು ಅಂತ ರೂಲ್ಸೇ ಇದೆ. ಆಮೇಲೆ ಸುಮಾರು ಹುಡುಗರಿಗೆ ಅದೇ ಥರ ಟಾರ್ಚರ್ ಮಾಡಿದ್ದಾಳೆ. ಅಯ್ಯಮ್ಮ ಸ್ಯಾಡಿಸಾ ಇಲ್ಲ ಏನು ಅಂತ ಗೊತ್ತಿಲ್ಲ. ಒಬ್ಬ ಶಿಕ್ಷಕಿಯಾಗಿ ಈ ರೀತಿ ಕ್ರೂರವಾಗಿ ಒಂದು ಹುಡುಗಿ ಮೇಲೆ ವರ್ತನೆ ಮಾಡ್ತಾಳೆ ಅಂದಾಗ ಎಲ್ಲೋ ಒಂದು ಕಡೆ ಮನಸ್ಸಿಗೆ ತುಂಬ ನೋವಾಯಿತು. ಸೊ ಈ ಥರ ಮುಂದೆ ಆಗದೇ ಇರೋ ಥರ ಒಂದು ಸರ್ಕಾರ, ಶಿಕ್ಷಣ ಸಚಿವರು ಒಂದು ಹೊಸ ಗೈಡ್ಲೈನ್ನ ಟ್ಯೂಷನ್ಗೆ ಅಂತ ತರಬೇಕಾಗಿ ಈ ಮೂಲಕ ಒತ್ತಾಯಿಸ್ತಾ ಇದ್ದೀವಿ. ಅದೇನೇ ಇರಲಿ, ಶಾಲೆಗಳ ಬಳಿಕ ಟ್ಯೂಷನ್ನಲ್ಲೂ ಕೂಡ ಹಲ್ಲೆಯ ಪ್ರಕರಣಗಳು ಬೆಳಕಿಗೆ ಬರ್ತಿದೆ. ಈ ಬಗ್ಗೆ ಸಂಬಂಧಪಟ್ಟವರು ಒಂದು ಕಠಿಣ ಕ್ರಮವನ್ನು ತೆಗೆದುಕೊಳ್ಳುವ ಅವಶ್ಯಕತೆ ಇದೆ. ಮಾದೇಶ್ ಆನೇಕಲ್, ಪಬ್ಲಿಕ್ ಟಿವಿ, ಬೆಂಗಳೂರು.